ನಮಸ್ಕಾರ. ಇವತ್ತು ಸಂತೋಷದ ದಿನ ಅನ್ನಬಹುದು. ಯಾಕೆ ಅಂದರೆ ಮುಳಬಾಗಿಲು ತಾಲೂಕಿನಲ್ಲಿ ರೈತರ ಪರವಾಗಿ ಹಲವಾರು ವ್ಯಕ್ತಿಗಳಿದ್ದರೂ ಕೂಡ ರೈತರ ಪರವಾಗಿ ಸದಾ 24 ಗಂಟೆಗಳ ಕಾಲ ರೈತರ ಪರವಾಗಿ ಸೇವೆಯನ್ನು ಮಾಡುತ್ತಿರುವಂತಹ ಮುಳಬಾಗಿಲು ತಾಲೂಕಿನಲ್ಲಿ ಏಕೈಕ ವ್ಯಕ್ತಿ. ಯಾಕೆ ಅಂದರೆ ನಾನು ಸತ್ಯಣ್ಣ ಮುಂದೆ ಹೇಳಬಾರ್ದು. ಹಲವಾರು ರೈತರಿಗೆ, ಕೂಲಿ ಕಾರ್ಮಿಕರಿಗೆ, ಬಡವರಿಗೆ, ದೀನದಲಿತರಿಗೆ, ಶಾಲಾ ವಿದ್ಯಾರ್ಥಿಗಳಿಗೆ, ಅನಾಥಾಶ್ರಮಗಳಿಗೆ, ದೇವಸ್ಥಾನಗಳಿಗೆ, ದರ್ಗಾಗಳಿಗೆ ತನ್ನದೇ ಆದಂತಹ ಕೈಯಲ್ಲಿ ಸಹಕಾರ ಮಾಡ್ಕೊಂಡು ಬರ್ತಾ ಇರುವಂತಹ ನಿಮ್ಮ ನೆಚ್ಚಿನ ನಾಯಕರಾಗಿರುವಂತಹ ಬಡವರ ಆಶಾಕಿರಣ, ದೀನದಲಿತರ ಆಶಾಕಿರಣ, ಕೂಲಿ ಕಾರ್ಮಿಕರ ಆಶಾಕಿರಣ, ವಿಶೇಷವಾಗಿ ರೈತರ ಆಶಾಕಿರಣ, ನಿಮ್ಮ ನೆಚ್ಚಿನ ನಾಯಕರಾಗಿರುವಂತಹ NRS ಸತ್ಯಣ್ಣನವರಿಗೆ ಮುಂಚಿತವಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆ ಅಂದರೆ ಇವತ್ತಿನ ದಿವಸ ಬಹಳ ಒಳ್ಳೆಯ ದಿವಸ. ಇವತ್ತು ಕಾಟೇರಮ್ಮ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುವ ಮುಖಾಂತರ ಈ ಒಂದು ಕಾರ್ಯಕ್ರಮ ನಮ್ಮ ಗೌತಮ್ರವರು ಎಲ್ಲಿದ್ದಾರೆ, ಗೌತಮ್ರವರು ಆಯೋಜನೆ ಮಾಡಿದರು. ಆಯೋಜನೆ ಮಾಡಿದಾಗ ಹಣ ಎಲ್ಲ ಬರಬೇಕು ಅಂದಾಗ NRS ಸತ್ಯಣ್ಣ ಅಂತ ಹೇಳಿದ ತಕ್ಷಣವೇ ನಾವೆಲ್ಲರೂ ಕೂಡ ಕೂಡಲೇ ಇಲ್ಲೆಲ್ಲರೂ ಕೂಡ ಆಗಮಿಸಿ ದೇವಸ್ಥಾನದ ಒಂದು ಆಶೀರ್ವಾದವನ್ನು ಪಡೆದು NRS ಸತ್ಯಣ್ಣವರ ಒಂದು ಹಾದಿಯಲ್ಲಿ ನಾವೆಲ್ಲರೂ ಕೂಡ ದೇವರ ಆಶೀರ್ವಾದ ಪಡೆದ್ವಿ. ಆ ಒಂದು ನಿಟ್ಟಿನಲ್ಲಿ ಇವತ್ತು NRS ಸತ್ಯಣ್ಣವರ ಹುಟ್ಟುಹಬ್ಬ ಇರೋದ್ರಿಂದ ಇದೊಂದೇ ಕಾರ್ಯಕ್ರಮ ಇಲ್ಲ, ಮುಳಬಾಗಿಲು ತಾಲೂಕಿನಲ್ಲಿ ಇವತ್ತಿನ ನಿಜವಾಗ್ಲೂ ಕೂಡ ಎಲ್ಲರಿಗಿನ ಹೆಚ್ಚಾಗಿ ಏನು ಈ ತಿಂಗಳಲ್ಲಿ ಹುಟ್ಟುಹಬ್ಬಗಳನ್ನ ಆಚರಣೆ ಮಾಡ್ಕೊಂಡಿದ್ದಾರೆ ಎಲ್ಲ ನಾಯಕರು, ಮುಖಂಡರುಗಳೆಲ್ಲ, ಅವ್ರಿಗಿನ ಹೆಚ್ಚಾಗಿ ಇವತ್ತಿನ ಹುಟ್ಟುಹಬ್ಬ ಕಾರ್ಯಕ್ರಮ ಇವತ್ತು ಹಲವಾರು ಹಳ್ಳಿಗಳಲ್ಲಿ, ತಾಲೂಕು ನಮ್ಮ ನಗರದಲ್ಲಿ ಎಲ್ಲ ಪಂಚಾಯತಿಗಳಲ್ಲಿ ಕೂಡ ಕಾರ್ಯಕ್ರಮ, ಮಾರ್ಕೆಟಲ್ಲಿ ವಿಶೇಷವಾಗಿ ಬೆಳಗಿನ ಜಾವ ಮಾರ್ಕೆಟಲ್ಲಿ ಎಲ್ಲ ಒಂದು ರೈತಾಭಿವೃದ್ಧಿ ಅಲ್ಲೂ ಕೂಡ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು. ಹೆಚ್ಚಾಗಿ ಇವತ್ತು NRS ಸತ್ಯಣ್ಣನವರ ಹುಟ್ಟುಹಬ್ಬ ಕಾರ್ಯಕ್ರಮ ತುಂಬ ಕಾರ್ಯಕ್ರಮ ನಡೀತಾ ಇದೆ. ಸಾಯಂಕಾಲ ರಾತ್ರಿ 12 ಗಂಟೆ ಆಗಲಿ 1 ಗಂಟೆ ಇವತ್ತು ನಡೀತಾ ಇದೆ ಕಾರ್ಯಕ್ರಮ. ಆ ಒಂದು ರೈತರಾಗಿರ್ಬೋದು ಎಲ್ಲರೂ ಕೂಡ ಸನ್ಮಾನ ಮಾಡಿ ಅವ್ರಿಗೆ ಶುಭಾಶಯ ತಿಳಿಸಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಸತ್ಯಣ್ಣನವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳುತ್ತಾ, ಹುಟ್ಟು ಉಚಿತ, ಸಾವು ಖಚಿತ, ಇಲ್ಲಿ ಯಾರೂ ಕೂಡ ಶಾಶ್ವತರಲ್ಲ. ನಾನು ಎಷ್ಟು ದಿನಗಳ ಕಾಲ ಈ ಭೂಮಿ ಮೇಲೆ ಬದುಕ್ತೀನಿ, ಅಷ್ಟು ದಿನಗಳ ಕಾಲವೂ ಕೂಡ ಮತ್ತೊಬ್ಬರು ಸಹಕಾರ ಮಾಡಬೇಕು ಅನ್ನೋ ಮನೋಭಾವನೆ ಇಟ್ಕೊಂಡಿರೋದು ಸತ್ಯಣ್ಣನವರು. ವಿಶೇಷವಾಗಿ ಅಂಥವ್ರಿಗೆ ಕಾಟೇರಮ್ಮನ ದೇವರ ಆಶೀರ್ವಾದ ಸದಾ ಇರಲಿ, ಕುಡುಮಲ ಗಣಪತಿ ಆಶೀರ್ವಾದ ಸದಾ ಇರಲಿ, ಬಾಬಾ ಹೈದರ ಸಬ್ದರ್ ಗುರುಗಳ ಆಶೀರ್ವಾದ ಸದಾ ಇರಬೇಕು. ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಶಕ್ತಿ ಸತ್ಯಣ್ಣ ಕೊಟ್ಟು ಮತ್ತೆ ಅವ್ರ ಕುಟುಂಬಸ್ಥರಿಗೆ ಎಲ್ಲರಿಗೂ ಕೂಡ ಸಮಾಜ ಸೇವೆಯನ್ನು ಮಾಡಲಿಕ್ಕೆ ಆ ಭಗವಂತ ಅವಕಾಶ ಮಾಡಿಕೊಟ್ಟಿ ಅಂತ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ PG ಮಣಿಯಣ್ಣ ಆಗಿರ್ಬೋದು, ನಮ್ಮ ನಗರ ಘಟಕ ಅಧ್ಯಕ್ಷ ಅಥವಾ ನಮ್ಮ ಫ್ಯಾನ್ಸಿ ಮಂಜಣ್ಣ ಆಗಿರ್ಬೋದು, ಉದ್ನೂರ್ ಅರುಣಣ್ಣ ಆಗಿರ್ಬೋದು, ನಮ್ಮ ಸುಬ್ರಹ್ಮಣ್ಯ ಆಗಿರ್ಬೋದು, ಅಕ್ಮಲ್ ಆಗಿರಬಹುದು, ಅಂಬ್ಲಿಕಲ್ ರೆಡ್ಡಿಯಣ್ಣ ಆಗಿರಬಹುದು, ನಮ್ಮ ಮಂಜಣ್ಣ ಆಗಿರಬಹುದು, ಮತ್ತೆ ಗೌತಮ್ ಮತ್ತೆ ಉದಯ್, ಇವೆಲ್ಲ ಸಹಕಾರದೊಂದಿಗೆ ಇವತ್ತು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ವಿ. ಇನ್ನು ಮುಂದಿನ ದಿನಗಳಲ್ಲಿ ಇಂಥ ಹುಟ್ಟುಹಬ್ಬಗಳು ಅವ್ರು ಮಾಡ್ಕೊಳ್ಳಲ್ಲ ಅಂದ್ರೆ ನಾವು ಬಿಡಲ್ಲ, ನಾವು ಮಾಡೇ ಮಾಡ್ತೀವಿ. ಅವ್ರು ಬೇಡ ಅಂದ್ರೂ ಕೂಡ, ಊರಲ್ಲಿ ಇಲ್ಲ ಅಂದ್ರೂ ಕೂಡ ನಾವು ಮಾಡೇ ಮಾಡ್ತೀವಿ. ಯಾಕಂದ್ರೆ ಅವ್ರ ಹುಟ್ಟುಹಬ್ಬ ದಿವಸ ನೀವು ಯಾವತ್ತೂ ಎಲ್ಲ ನಾವು ಹೋಗೋಣ, ಯಾವುದೇ ಕಾರ್ಯಕ್ರಮಕ್ಕೆ ಹೋಗಿ ಬನ್ನಿ, ಆದ್ರೆ ನಿಮ್ಮ ಹುಟ್ಟುಹಬ್ಬದ ದಿವಸ ಯಾವತ್ತೂ ಕೂಡ ನೀವು ಮುಳಬಾಲಲ್ಲೇ ಇರಬೇಕು. ಮುಳಬಾಲ್ ಬಿಟ್ಟು ಎಲ್ಲೂ ಹೋಗಬಾರ್ದು. ಯಾಕಂದ್ರೆ ನಮ್ಮ ಆಸೆಗಳು, ಆಕಾಂಕ್ಷೆಗಳು ತಮ್ಮ ಮೇಲಿದೆ. ನೀವು ನಮ್ಗೆ ಸಹಕಾರ ಕೊಟ್ಟಾಗ ನಾವು ನಿಮ್ಗೆ ಶುಭಾಶಯಗಳು ಹೇಳಬೇಕಲ್ಲ. ಆದ್ರಿಂದ ಆ ಹುಟ್ಟುಹಬ್ಬದ ದಿವಸ ನೀವು ಮುಳಬಾಗಿಲು ತಾಲೂಕಿನಲ್ಲೇ ಇರಬೇಕು, ಎಲ್ಲೂ ಹೋಗ್ಬೇಕು ಅಂತ ಇದು ನನ್ನ ಮನವಿ ಮಾಡ್ಕೊಂತ ನಾನು 2 ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಮಾಧ್ಯಮ ಸ್ನೇಹಿತರಿಗೆ, ಇಲ್ಲಿ ಸೇರಿರುವಂಥ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಆರೋಗ್ಯ ಹೆಚ್ಚಾಗಿ ಕೊಳ್ಳು ಕಾಪಾಡಲಿ ಅಂತ ಸಂದರ್ಭ ಹೇಳ್ತಾ, ಮತ್ತೊಂದು ಸಾರಿ NRS ಸತ್ಯಣ್ಣನವ್ರಿಗೆ, ಸಮಾಜ ಸೇವಕರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳುತ್ತಾ, ತಾಯಿ ಭುವನೇಶ್ವರಿ ಆಶೀರ್ವಾದ ಸದಾ ಸತ್ಯಣ್ಣನಿಗಿರಲಿ ಅಂತ ಸಂದರ್ಭ ಹೇಳ್ತಾ ನಾನು 2 ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟೆ ಎಲ್ಲರಿಗೂ ಕೂಡ ಅನಿಸುತ್ತಾ ನಾನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ನಮಸ್ಕಾರ. ಸಮಾಜ ನಿರ್ಮಾಣ ಪ್ರತಿಪಾದಕರಾದ ಶ್ರೀಯುತ NR ಸತ್ಯಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಈಗಾಗಲೇ ಸತ್ಯಣ್ಣವ್ರ ಬಗ್ಗೆ ತಾಲೂಕಿನಲ್ಲಿ ಡೈಲಿ ಒಂದೊಂದು ನ್ಯೂಸ್ ಬರ್ತಾನೆ ಇರ್ತದೆ. ಒಬ್ಬ ಯಾವುದೇ ಒಂದು ರಾಜಕಾರಣಿ ನ್ಯೂಸ್ ಇಲ್ಲದೆ ಇದ್ರೂ ಸತ್ಯಣ್ಣವ್ರಿಗೆ ಮಾತ್ರ ಪ್ರತಿದಿನ ಒಂದು ನ್ಯೂಸ್ ಇರುತ್ತೆ. ಏನಂತ, ಸಮಾಜ ಸೇವೆ, ಪ್ರತಿಯೊಬ್ಬ ಒಂದು ಲ್ಯಾಪ್ಟಾಪ್ ಕೊಡೋದಾಗಲಿ, ವಿದ್ಯಾರ್ಥಿಗಳಿಗೆ ಸಹಾಯ ಮಾಡೋದಾಗಲಿ, ಅಥವಾ ವಿವಿಧ ಅನೇಕ ಸೇವಾ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಿದ್ದಾರೆ. ಈ ದಿನ ಅವ್ರು ಬೆಳಗ್ಗೆ ಕುಡುಮಲೆ ಶ್ರೀ ವಿನಾಯಕನ ಆಶೀರ್ವಾದ ಪಡೆದು
ದಿನ ಕಾಟೇರಮ್ಮ ದೇವಸ್ಥಾನದಲ್ಲಿ ಅಭಿಷೇಕ ಮಾಡಿಸಿ ಮಾರುಕಟ್ಟೆಯಲ್ಲಿ ಬಹು ವಿಜೃಂಭಣೆಯಿಂದ ಅವರ ಒಂದು ಹುಟ್ಟುಹಬ್ಬವನ್ನು ಅವರ ಒಂದು ಹಿತೈಷಿಗಳು ಅವರ ಅಭಿಮಾನಿಗಳು ಆಚರಿಸಿದ್ದಾರೆ. ಅವರಿಗೆ ಮತ್ತು ಅಲ್ಲಿಂದ ಈಗ ಬಂದ ಮೇಲೆ ಆತ್ಮೀಯ ಎಲ್ಲ ಸ್ನೇಹಿತರೆಲ್ಲ ಕನ್ನಡ ಪರ ಸಂಘಟನೆಗಳವರು ವಿವಿಧ ಅಭಿಮಾನಿಗಳೆಲ್ಲ ಬಹಳ ಅರ್ಥಪೂರ್ಣವಾಗಿ ಅವರ ಒಂದು ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಅವರಿಗೆ ಭಗವಂತ ತಾಯಿ ಕಾಟೇರಮ್ಮ ಹಾಗೂ ನಗರದಲ್ಲಿ ದರ್ಗಾ ಹಾಗೂ ಮತ್ತು ಆಂಜನೇಯ ಸ್ವಾಮಿಗೆ ಎಲ್ಲ ದೇವರುಗಳ ಆಶೀರ್ವಾದ ಇರಲಿ. ಅವ್ರಿಗೆ ಇನ್ನೂ ನಮ್ಮ NRS ಸತ್ಯಣ್ಣ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ಹುಸೇನು ಅರುಣ್ ಹೇಳ್ದಂಗೆ ಅವರು ನಗವಾರದ ರೈತ ಕುಟುಂಬದಲ್ಲಿ ಹುಟ್ಟಿ ರೈತರ ಕಷ್ಟಗಳೇನು, ರೈತರ ಸಮಸ್ಯೆಗಳೇನು ಅಂತ ಅರಿತು ಚಿಕ್ಕ ವಯಸ್ಸಿನಿಂದಲೇ ಅವ್ರದ್ದೇ ಆದಂಥ ಒಂದು ಸೇವೆಯನ್ನು ಮಾಡಿಕೊಂಡು ಅವ್ರದ್ದೇ ಆದಂಥ ಒಂದು ಟೊಮೊಟೊ ಮಂಡಿಯನ್ನು ಸಂಸ್ಥೆಯನ್ನು ಕಟ್ಟಿಕೊಂಡು ಸುಮಾರು ಬಡ ಮಕ್ಕಳಿಗೆ, ಸುಮಾರು ಬಡವರಿಗೆ, ಸುಮಾರು ಜನರಿಗೆ ಯಾವುದೇ ಅಧಿಕಾರದ ಆಸೆ ಇಲ್ದಿರ, ಯಾವುದೇ ಅಧಿಕಾರದಲ್ಲಿ ಇಲ್ದಿರ ಅನ್ನ ಅವರು ತುಂಬ ಸೇವೆ ಮಾಡ್ಕೊಂಡು ಬರ್ತಾರೆ. ನಾನು ತುಂಬ ಕೇಳಿದ್ದೀನಿ, ತಾಲೂಕಿನಾದ್ಯಂತ ಚಿಕ್ಕವರು ದೊಡ್ಡವರು ಪ್ರತಿಯೊಬ್ಬರು ಸತ್ಯಣ್ಣ ಅನ್ನೋ ಒಂದು ಗೌರವದಿಂದ ಕರೀತಾರೆ ಹೊರತು ಯಾರು ಅಗೌರವವಾಗಿ ಕರೆದಿದ್ದು ನನ್ನ ಇದುವರೆಗೂ ನನ್ನ 50 ವರ್ಷ ವಯಸ್ಸಿನಲ್ಲಿ ನಾನೆಲ್ಲೂ ಕಂಡೇ ಇಲ್ಲ. ಅಂಥ ಮಹಾನ್ ವ್ಯಕ್ತಿಗಳು. ಆ ದೇವರು ಇನ್ನೂ ತುಂಬ ವರ್ಷಗಳು ಆಯುಸ್ಸು ಆರೋಗ್ಯ ಎಲ್ಲ ಕೊಟ್ಟು ಇನ್ನೂ ಉತ್ತಮವಾಗಿ ಬಡವರಿಗೆ, ರೈತರಿಗೆ, ದೀನದಲಿತರಿಗೆ, ವಿದ್ಯಾರ್ಥಿಗಳಿಗೆ ಸೇವೆ ಮಾಡಲಿ ಅಂತೇಳಿ ತಮ್ಮ ಮುಖಾಂತರ, ಮೀಡಿಯಾ ಮುಖಾಂತರ ನಾನು ಆಶಿಸ್ಕೊಳ್ತಾ ಮತ್ತೊಮ್ಮೆ ನನ್ನ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ನನ್ನ ಅವ್ರಿಗೆ ಗೌತಮ್ ಜೈ. ಈ ಮುಳಬಾಗಿಲು ಪಟ್ಟಣದ ಕಾಟೇರಮ್ಮನ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಅವರು ರಾಜಕೀಯವಾಗಿ ಇನ್ನೂ ಮುಂದಕ್ಕೆ ಬೆಳೆದು ನಮ್ಮಂಥ ಯುವಕರಿಗೆ ಆಗಲಿ, ರೈತರಿಗಾಗಲಿ, ಬಡವರಿಗಾಗಲಿ, ದೀನದಲಿತರಿಗಾಗಲಿ ಎಲ್ಲರಿಗೂ ಅವ್ರ ಕೈಯಲ್ಲಾದಂಥ ಸಹಾಯ ಇವಾಗೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇನ್ನೂ ಅತಿ ಹೆಚ್ಚಾಗಿ ಮಾಡಲಿ ಅಂತ ಆ ಕಾಟೇರಮ್ಮನ ಆಶೀರ್ವಾದ ಕೊಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ. ಅವರು ನಮ್ಮ ಯುವಕರಿಗೆ ಏನೇ ಬೇಕಾದ್ರೆ ದಯವಿಟ್ಟು ನಾನು ಜೊತೆಲಿ ಇರ್ತೀನಿ ಅಂತ ಹೇಳ್ತಾರೆ. ಅಣ್ಣ ನಮಗೇನೋ ಇಂಥ ಕಷ್ಟ ಇದೆ ಅಂತೆ, ನಾನು ಇದ್ದೀನಿ ಜೊತೆಯಲ್ಲಿ, ಏನೇ ಮಾಡೋ ನಾನು ಜೊತೆಯಲ್ಲಿ ನಾನು ಇರ್ತೀನಿ ಅಂತ ಹೇಳ್ತಾರೆ. ಮತ್ತು ಅವರು ರೈತರು ಏನೇ ಬಡವರು ಏನೇ ಹೋಗಲಿ, ಅವ್ರ ಹತ್ರ ಹೋಗಲಿ ಸ್ವಲ್ಪ ಸಹಾಯ ಮಾಡ್ತಾರೆ. ನನ್ನ ಹತ್ರ ಏನಿಲ್ಲ ಇಲ್ಲ ಅಂತ ಹೇಳಲ್ಲ, ಕೈಯಲ್ಲಿ ಅಷ್ಟು ಕೈಯಲ್ಲಿ ಕೊಟ್ಟು ಕಳಿಸ್ತಾರೆ. ನಮಗೆ ಅವ್ರಿಗೆಲ್ಲ ದೇವರು ಆಶೀರ್ವಾದ ಇಲ್ಲಿ. ನಮ್ಮ ಮುಳುವಾಗ ಆನಂದ ಸ್ವಾಮಿ ಇಲ್ಲಿ ಆಶೀರ್ವಾದ ಇಲ್ಲಿ.